ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ನಿಮ್ಮನ್ನೆಲ್ಲ ಈ ರೀತಿ ಒಟ್ಟಿಗೆ ನೋಡಿ ತುಂಬಾ ದಿನಗಳಾಗಿತ್ತು. ಇವತ್ತು ನಮಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಹೌದು, ಕೆಲವು ಸಲ ಸಮಯ ಸಂದರ್ಭ ಹತ್ರ ಇರೋರ್ನ ದೂರ ಆಗೋ ಹಾಗೆ ಮಾಡುತ್ತೆ. ಅದೇ ಸಮಯ ಸಂದರ್ಭನೇ ದೂರ ಆದವರನ್ನ ಹತ್ರನೂ ಮಾಡುತ್ತೆ. ಹೌದು ಮೇಡಮ್. ಕೆಲಸಗಾರರನ್ನ ನಾವು ನಮ್ಮ ಕುಟುಂಬದ ಸದಸ್ಯರು ಅಂತಾನೆ ಅನ್ಕೊಂಡಿದೀವಿ. ಅದಕ್ಕೆ ಅವರನ್ನೆಲ್ಲ ಒಂದ್ ಕಡೆ ಸೇರಿಸಿ ಎಲ್ರಿಗೂ ನಾವೇ ಕೈಯಾರ ಬೋನಸ್ ಅನ್ನ ಕೊಡ್ತಾ ಇದ್ವಿ. ಆದ್ರೆ ಈ ಸಲ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಹಾಗ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಅವರೆಲ್ಲರ ಪ್ರತಿನಿಧಿಯಾಗಿ ನಿಮ್ಮನ್ನ ಬರಕ್ ಹೇಳಿರೋದು. ಮೇಡಮ್, ಈ ಸಂದರ್ಭದಲ್ಲಿ ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ. ಹಾಗಾಗಿ ನಮ್ಗೆ ಯಾರಿಗೂ ಬೋನಸ್ ಬೇಡ ಅಂತ ಕೆಲಸಗಾರರೆಲ್ಲ ಹೇಳಿದ್ದಾರೆ. ಆದ್ರೂ ನೀವು ನನ್ನನ್ನ ಮನೆಗೆ ಕರ್ಸ್ಕೊಂಡಿದ್ದೀರಾ. ಈ ಸಿಚುಯೇಷನ್ ಅಲ್ಲಿ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ನಮ್ಮ ಕಂಪನಿಯ ಕೆಲಸಗಾರರನ್ನ ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಬೋನಸ್ ಕೊಡಿ, ಸಂಬಳ ಜಾಸ್ತಿ ಕೊಡಿ, ಶಿಫ್ಟ್ಗಳು ಬೇಡ ಅಂತ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ಸ್ಟ್ರೈಕ್ ಮಾಡೋ ಕೆಲಸಗಾರರ ಮಧ್ಯೆ ನಮ್ಮ ಕಂಪನಿ ಕೆಲಸಗಾರರನ್ನ ನೋಡಿದಾಗ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇಂಥ ಕೆಲಸಗಾರರಿಗೆ ಬೋನಸ್ಸಿನ ಜೊತೆಗೆ ಪ್ರೀತಿ ವಿಶ್ವಾಸ ಅನ್ನೋ ಧಾರಾಳವಾಗಿ ಕೊಡಬೇಕು. ಕೆಲಸದವರ ಕುಟುಂಬವನ್ನ ಚೆನ್ನಾಗಿ ನಾವು ನೋಡ್ಕೊಂಡಾಗ್ಲೇ ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಅಲ್ವಾ? ಈ ವರ್ಷ ಬೋನಸ್ಸಿನ ಜೊತೆಗೆ ಎಲ್ಲ ಕೆಲಸಗಾರರಿಗೂ ಇಡೀ ತಿಂಗಳಿಗಾಗುವಷ್ಟು ರೇಷನ್ನಿನ ವ್ಯವಸ್ಥೆನೂ ಮಾಡಿ. ಆಯ್ತು ಮೇಡಮ್. ಮೋಹನ್, ನಮಸ್ತೆ ಮೇಡಮ್, ಹೇಗಿದ್ದೀರಾ? ಅಪ್ಪ ಅಪ್ಪ, ಏನೋ ನಿನ್ ಗೋಳು? ಗೋಳಲ್ಲ, ಈಗ ನಾನು ಹೇಳೋ ಮತ್ ಕೇಳಲಿಲ್ಲ ಅಂದ್ರೆ ಎಲ್ಲ ಆಳು. ಸರಿ, ಅದೇನು ವಿಷಯ ಅಂತ ಸರಿಯಾಗಿ ಹೇಳು. ಅಕ್ಕಂಗೆ ಯಾವಾಗ ಮದ್ವೆ ಮಾಡಿ ಕಳಿಸ್ತೀಯಾ? ಯಾಕೋ ಇದ್ದಕ್ಕಿದ್ದಂಗೆ ಇಂಥ ಪ್ರಶ್ನೆ ಕೇಳ್ತಿದೀಯಾ? ನೋಡು ಮತ್ತೆ, ಬೆಳಗ್ಗೆ ಎಣ್ಣೆ ಹಚ್ತೀನಿ ಅಂತ ಎಷ್ಟು ಕಾಟ ಕೊಟ್ಲು. ನನಗ್ ಮರ ಹತ್ತಕ್ ಬರ್ದೇ ಇದ್ರು ಅವಳಿಂದ ಮರ ಹತ್ತಂಗಾಯ್ತು. ನೋಡಿದ್ಯಾ, ಅದರಿಂದ ಒಳ್ಳೇದೇ ಆಯ್ತಲ್ಲ. ಏನ್ ಒಳ್ಳೇದಾಯ್ತು? ಅಕಸ್ಮಾತ್ ನಾನ್ ಕೆಳಗ್ ಬಿದ್ದು ನನ್ ಗಾಯ ಆಗಿದ್ದೀರೆ? ಪಾಯ ತೋಡದೆ. ಏನಂದೆ? ತಪ್ಪು ತಿಳ್ಕೊಬೇಡವೋ. ನೀನ್ ಕೆಳಗ್ ಬಿದ್ದು ಕಾಲ್ಗೆ ಏನಾದ್ರೂ ಗಾಯ ಆಗಿದ್ದಿದ್ರೆ ಮಣ್ಣಲ್ಲಿ ಹೂತು ಚಿಕಿತ್ಸೆ ಕೊಡಿಸ್ತಿದ್ದೆ. ಅದಕ್ಕೆ ಪಾಯ ತೋಡೋದು ಅಂತ ನಮ್ ಕಡೆ. ಗೊತ್ತಾಯ್ತಾ? ಏನ್ ಗೊತ್ತಾಯ್ತೋ ಏನೋ. ನಾನೇ ನಿಧಾನಕ್ಕೆ ಸ್ನಾನ ಮಾಡ್ತೀನಿ ಬಿಡಾಕ ಅಂದ್ರೆ ಬಿಡ್ಲೇ ಇಲ್ಲ. ದರ ದರ ಅಂತ ಹೇಳ್ಕೊಂಡೋಗಿ ಬಿಸಿ ಬಿಸಿ ನೀರ್ನ ಮೈಗೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಾಕ್ಬಿಟ್ಲು. ಅವಳು ಸ್ನಾನ ಮಾಡ್ಸಿ ರಪ್ಸಕ್ಕೆ ನಂಗೆ ಎಷ್ಟು ಕೋಪ ಬಂತು ಗೊತ್ತಾ? ಲೇ ಗಣಿ, ಒಂದ್ ವೇಳೆ ನಿಮ್ಮಮ್ಮ ಇದ್ದಿದ್ರು ಈಗ ಪಾರ್ವತಿ ತೋರಿಸ್ತಿದ್ದಾಳಲ್ಲ, ಅಷ್ಟು ಕಾಳಜಿ ತೋರಿಸ್ತಿದ್ಲೋ ಇಲ್ವೋ? ಪಾರ್ವತಿ ಬರೀ ನಿನ್ಗೆ ಅಕ್ಕನಾಗಿ ಅಲ್ಲ ಕಣೋ, ಸ್ನೇಹಿತಿಯಾಗಿ ತಾಯಿಯಾಗಿ ನಿನ್ನ ಸೇವೆ ಮಾಡ್ತಿದ್ದಾಳೆ. ನಾಳೆ ದಿವಸ ಅವಳೇನಾದ್ರೂ ಮದುವೆ ಮಾಡ್ಕೊಂಡು ಹೋದ್ರೆ ಆಮೇಲೆ ನಿನಗೆ ಚಿಪ್ಪೆ ಗತಿ. ಹಾಗೇನಿಲ್ಲ ಬಿಡಪ್ಪ. ಸರಿ ಬಿಡಪ್ಪ, ನಿನ್ನ ಆಸೆನ ಯಾಕೆ ನಿರಾಸೆ ಮಾಡೋದು? ಯಾವ್ದೋ ಒಂದು ಹುಡುಗನ್ ನೋಡಿ ಗಂಟು ಹಾಕ್ಬಿಟ್ಟು ಮನೆಯಿಂದ ಆಚೆ ಕಳ್ಸೋಣ. ಅಪ್ಪ, ಹಾಗಂತ ಎಂತೆಂತ ಹುಡುಗನ ನೋಡ್ಬಿಡ. ನಮ್ಮ ಅಕ್ಕಂಗೆ ರಾಜ್ಕುಮಾರ್ ಅಂತ ಹುಡುಗನ್ ನೋಡು. ಓಹೋ, ಯಾಕೆ ವಿಷ್ಣುವರ್ಧನ್ ಥರ ಅಂಬರೀಶ್ ತರ ಇರೋ ಹುಡುಗ ಬೇಡವಾ? ಏನಪ್ಪ ನೀನು? ನಾನ್ ಹೇಳಿದ್ದು ರಾಜ್ಯ ಆಳೋ ರಾಜ್ಕುಮಾರ್ ಅಂತಾರ ಹುಡುಗನ್ ನೋಡು ಅಂತ. ಆ ಥರ ಗಂಡು ಯಾರೋ ಇದಾರೆ ಇದ್ರು. ನಮ್ಮ ಪಾರ್ವತಿ ಹಣೆಯಲ್ಲಿ ಬರ್ದಿರ್ಬೇಕಲ್ಲ. ಯಾಕೆ ಬರ್ದಿರಲ್ಲಪ್ಪ? ಬರ್ದಿರುತ್ತೆ. ಒಂದ್ ವೇಳೆ ಬರ್ದಿಲ್ಲ ಅಂದ್ರು ಕೆಲವೊಮ್ಮೆ ನಾವೇ ನಮ್ಮ ಮನೆ ಬರನ ಬರ್ಕೋಬೇಕಾಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಚಿಕ್ಕ ಬಾಯಲ್ಲಿ ಎಂಥ ದೊಡ್ಡ ಮಾತು ಹೇಳ್ತಿದ್ಯೋ ಗಣಿ. ಆಯ್ತು ಬಿಡು, ನೀನ್ ಹೇಳ್ದಂಗೆ ರಾಜ್ಕುಮಾರ್ ಅಂತ ಗಂಡನೇ ಹುಡ್ಕನ. ಅಯ್ಯೋ, ನನಗ್ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಾ?
ಇವತ್ತು ಮೇಡಮ್ನ ನಾವು ಎಷ್ಟು ನೆನ್ಸ್ಕೊಳ್ತೀವೋ ನಿಮ್ಮನ್ನೂ ಅಷ್ಟೇ ಎಲ್ಲರೂ ನೆನ್ಸ್ಕೊಳ್ತೀವಿ. ನೀವು ಒಂದ್ ರೀತಿಲಿ ನಮ್ಗೆ ಅನ್ನ ಹಾಕೋರೆ. ಏನ್ ಮಾತಾಡ್ತಿದ್ದೀರಾ ಸರ್? ಅದ್ರಲ್ಲೂ ಅಮ್ಮನ್ ಮುಂದೆ. ಅಷ್ಟಕ್ಕೂ ನಾನು ಏನ್ ಮಾಡಿದ್ದೀನಿ? ಏನ್ ಮೇಡಮ್ ಹೀಗಂತಿದ್ದೀರಾ? ನಿಮ್ ಮುಖ ನಮ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್. ಒಂದ್ ರೀತಿಲಿ ನೀವೇ ನಮ್ ಕಂಪನಿಯ ಕಣ್ಣು ಅಂದ್ರೂ ತಪ್ಪಾಗಲ್ಲ. ನಿಮ್ಮ ಆದಿತ್ಯ ಸರ್ ಅವರ ಪ್ರಯತ್ನದಿಂದ ನಮ್ಮ ಕಂಪನಿ ಈ ಮಟ್ಟಕ್ಕೆ ಬೆಳೆದಿದೆ. ಒಳ್ಳೆ ಹೆಸರಿದೆ. ಅದರ ಲಾಭದಿಂದ ನಾವು ಬೋನಸ್ ತಗೊಳ್ತಾ ಇದ್ದೀವಿ, ಇನ್ಕ್ರಿಮೆಂಟ್ ಆಗ್ತಿದೆ. ನಿಮ್ಮಿಬ್ಬರದು ಒಳ್ಳೆ ಜೋಡಿ ಮಾಡಿ. ನಮ್ಮ 5-6 ಕಂಪನಿಗಳು ಲಾಸಲ್ಲಿ ನಡೀತಿದ್ರು, ಇವತ್ತಿಗೂ ಲಾಭದಲ್ಲಿ ನಡೀತಿರೋದು ನಮ್ಮ ಆದಿತ್ಯ ಗ್ರೂಪ್ ಆಫ್ ಹರ್ಬಲ್ ಮಾತ್ರ. ಎಲ್ಲಾ ಕಡೆ ಈ ಬ್ಯೂಟಿ ಪ್ರಾಡಕ್ಟ್ಗೆ ಬೇಡಿಕೆ ಇದೆ. ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳಿಗಂತೂ ಈ ಕ್ರೀಮು ಅಚ್ಚುಮೆಚ್ಚಿನ ಕ್ರೀಮ್ ಆಗಿದೆ. ಈ ಕ್ರೀಮ್ ಹೆಸರು ಅವ್ರಿಗೆ ಗೊತ್ತಿಲ್ಲದೆ ಹೋದ್ರು ಕಣ್ಣನ್ ಕ್ರೀಮ್ ಕೊಡಿ, ಕಣ್ಣನ್ ಕ್ರೀಮ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸಲೇಬೇಕಲ್ವಾ? ಹೌದು ಸರ್, ನಿಮ್ ಮಾತು 100% ನಿಜ ಸರ್. ಆ ಕಣ್ಣು ಎಲ್ಲರ ಮನಸ್ಸಲ್ಲೂ ಅಚ್ಚುಳಿದು ಬಿಟ್ಟಿದೆ. ಈ ಸತ್ಯನ ಎಲ್ಲರೂ ಒಪ್ಕೊಳ್ಳೇಬೇಕು. ಪಾರ್ವತಿ, ಜ್ಯೂಸ್ ಕೊಡಮ್ಮ, ಕೂತ್ಕೊಳ್ಳಿ. ಈ ರೀತಿ ಬೋನಸ್ ಕೊಡ್ತಾ ಇರೋದು ನನ್ ಮನ್ಸಿಗೂ ಏನೂ ಸಮಾಧಾನ ಇಲ್ಲ. ಆದ್ರೆ ಈ ಕಷ್ಟದ ಪರಿಸ್ಥಿತಿ ಮುಂದಿನ ವರ್ಷ ಇರಲ್ಲ ಅನ್ಕೋತೀನಿ. ಯಾಕಂದ್ರೆ ಜೀವನ ಬದಲಾಗ್ತಾ ಇರುತ್ತೆ. ಕಾಲಚಕ್ರದ ಏಳು ಬೀಳಿಗೆ ನಾವೆಲ್ಲರೂ ಸಿಗ್ತಾನೆ ಇರ್ತೀವಿ. ಒಳ್ಳೇದು ಕೆಟ್ಟದನ್ನೆಲ್ಲ ಎದುರಿಸ್ತಾನೆ ಇರ್ತೀವಿ. ಆದ್ರೆ ಜೀವನ ಮುಂದುವರಿತಾನೆ ಇರ್ಬೇಕಲ್ಲ, ಅದು ಅನಿವಾರ್ಯ. ಅಮ್ಮ ಹೇಳ್ತಾ ಇರೋದು ನನ್ಗೂ ಅನ್ವಯಿಸುತ್ತೆ. ನನ್ನ ಹಣೆ ಬರದಲ್ಲಿ ಆ ಕಣ್ಣಿನ ಹುಡುಗಿ ಸಿಗ್ತಾಳೆ ಅಂತ ಬರ್ತಿದ್ರೆ ಸಿಕ್ಕೇ ಸಿಗ್ತಾಳೆ. ಈಗ ಅವಳಿಗೋಸ್ಕರ ಅಪ್ಸೆಟ್ ಆಗೋಕ್ಕಿಂತ ಪ್ರತಿ ವರ್ಷದ ತರ ಈ ದೀಪಾವಳಿ ಹಬ್ಬದಲ್ಲೂ ಮನೆಯವ್ರ ಜೊತೆ ಬೆರೆತು ಹಬ್ಬ ಆಚರಿಸ್ತೀನಿ. ಸರಿ ಮೇಡಮ್, ನಾನೇನು ಹೊರಡ್ತೀನಿ. ಬೋನಸ್ ಕೊಟ್ಟಿದ್ದಕ್ಕೆ ಎಲ್ಲರೂ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಬೋನಸ್ ನನಗೆ ಕೊಡಲ್ವಾ ಮೇಡಮ್? ರಘು, ರಘು, ಇಲ್ಲ ಹೇಗಿದ್ದೀರಾ ರಘು? ಐ ಆಮ್ ಫೈನ್. ಐ ಆಮ್ ಸೋ ಹ್ಯಾಪಿ. ಹ್ಯಾಪಿ ಟು ಸಿ
ನೀವು ಬಂದಿದ್ದು ದೀಪಾವಳಿಗೆ ಬೆಳಕು ಬಂದಾಗಾಯ್ತು. ಮಿಸ್ ಯು ಅಲ್ಲ. ಮಿಸ್ ಯು ಟು. ಅಣ್ಣ, ಅತ್ತಿಗೆ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ರು ಗೊತ್ತಾ? ಯಾವಾಗ್ಲೂ ನಿಮ್ದೇ ಧ್ಯಾನ. ಭಾವ ಚೆನ್ನಾಗಿದ್ದೀರಾ? ಸೂಪರ್. ದಮ್ನಿ, ಜನನಿ, ಪಾರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಭಾವ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್. ನೀವು? ಚೆನ್ನಾಗಿದ್ದೀನಿ ಸರ್. ಮೇಡಮ್ ನಾನು ಬರ್ತೀನಿ ಸರ್. ರಘು, ಬನ್ನಿ, ಹಬ್ಬಕ್ಕೆ ರೆಡಿ ಆಗೋರಂತೆ. ನಮಗೊಂದು ಅವಕಾಶ ಕೊಡಿ. ನಾಳೆ ಸಂಜೆ ಒಳಗೆ ಬ್ರೋ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಅಂತ ನಾವು ನಿಮ್ಗೆ ತೋರಿಸ್ತೀವಿ. ಹಲೋ ಹಲೋ ಗುರುಜಿ, ಅಲ್ಲ ನಾನು ಏನ್ ಅನ್ಯಾಯ ಮಾಡಿದ್ದೆ ನಿಮ್ಗೆ? ನೀವ್ ಯಾಕೆ ಹೆಂಗ್ ಮಾಡಿದ್ರಿ? ಏನಾಯ್ತು? ಏನಾಯ್ತು ಅಂತ ಬೇರೆ ಕೇಳ್ತಾ ಇದ್ದೀರಲ್ಲ ಗುರುಜಿ. ಈ ವರ್ಷ ದೀಪಾವಳಿನ ನಿಮ್ ಜೊತೆ ಸೇರ್ಕೊಂಡು ಅದ್ದೂರಿಯಾಗಿ ಸಂಭ್ರಮಿಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ನೋಡಿದ್ರೆ ಹೇಳ್ದೆ ಕೇಳ್ದೆ ನಿಮ್ ಮನೆಗೆ ಹೋಗಿದ್ದೀರಲ್ಲ, ಯಾಕೆ ಗುರುಜಿ? ನಾನ್ ಯಾವ ಖುಷಿಗೋಸ್ಕರ ಅಲ್ಲಿರ್ಬೇಕಿತ್ತು? ನನಗೂ ಮನೆ ಅಂತ ಇದೆ, ನಾನು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕು. ಅದಕ್ಕೆ ಅತ್ತೆಗೆ ಹೇಳ್ಬಿಟ್ಟು ಬಂದೆ. ನೀವೇನೋ ಅಕ್ಕನ್ಗೆ ಹೇಳೋಗಿದ್ದೀನಿ ಅಂತಿದ್ದೀರಾ, ಆದ್ರೆ ನನಗೊಂದೇ ಒಂದ್ ಮಾತಾದ್ರೂ ಹೇಳಿದ್ರ? ಹೇಳ್ದೆ ಕೇಳ್ದೆ ಹೋಗಿದ್ದೀರಲ್ಲ, ಅಕಸ್ಮಾತ್ ನಿಮ್ ಜಾಗನ ಬೇರೆ ಯಾರಾದ್ರೂ ಆಕ್ರಮಿಸ್ಕೊಂಡ್ಬಿಟ್ರೆ ಏನ್ ಮಾಡೋದು ಗುರುಜಿ? ಹಾಗಾಗೋದಕ್ಕೆ ನಾನ್ ಅವಕಾಶ ಕೊಡಲ್ಲ. ಆ ಸ್ಥಾನ ಯಾವತ್ತಿದ್ರು ನಂದೆ. ಆದ್ರೂ ನೀವ್ ಈ ಹಬ್ಬದಲ್ಲಿ ನನ್ ಜೊತೆ ಇರ್ಬೇಕಿತ್ತು ಗುರುಜಿ. ನಾನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವ್ ನನ್ ಜೊತೆ ಇದ್ದಿದ್ರೆ ನನಗ ಆನೆ ಬಾಲ ಬಂದಿರ್ತಿತ್ತು. ಏನಂದ್ರಿ? ಅಲ್ಲ ಅಲ್ಲ ಅಲ್ಲ, ಆನೆ ಬಲ ಬಂದಿರ್ತಿತ್ತು ಗುರುಜಿ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಈಗ ನಂಗೆ ಸ್ವಲ್ಪ ಕೆಲಸ ಇದೆ. ಬಾಯ್ ಗುರುಜಿ. ಗುರುಜಿ, ಐ ಮಿಸ್ ಯು ಗುರುಜಿ. ಗುರುಜಿ ಇದ್ದಿದ್ರೆ ಆ ಪಾರ್ವತಿನ ಚೆನ್ನಾಗಿ ಗೋಳ್ ಹೊಯ್ಕೋಬಹುದಾಗಿತ್ತು. ಅಲ್ಲ, ನಿನ್ನೆ ರಾತ್ರಿ ಅಷ್ಟೇ ನಿಮ್ಮ ಹತ್ರ ಫೋನ್ ನಲ್ಲಿ ಮಾತಾಡಿದೀನಿ. ಬರ್ತಿದ್ದೀನಿ ಅಂತ ಒಂದ್ ಮಾತು ಹೇಳ್ಬಾರ್ದಾಗಿತ್ತ? ನಾನು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೆ. ಎಲ್ಲರೂ ಸೇರಿ ಅದ್ದೂರಿಯಾಗಿ ಬರ್ಮಾಡ್ಕೋತಿದ್ವಿ. ಹೇಳ್ಬಾರ್ದು ಅನ್ನೋ ಉದ್ದೇಶ ನನ್ಗಿರ್ಲಿಲ್ಲ. ಆದ್ರೆ ಹೇಳ್ದೇನೆ ದಿಢೀರಂತ ನಿನ್ ಮುಂದೆ ಪ್ರತ್ಯಕ್ಷ ಆದ್ರೆ ನಿನ್ ಮುಖದಲ್ಲಿ ಬರೋ ಆ ಕೌತುಕದ ಆನಂದ ಇದೆಯಲ್ಲ, ಅದನ್ನ ನೋಡ್ಬೇಕು ಅಂತ ಒಂದು ಹುಚ್ಚ ಆಸೆ ಶುರುವಾಯ್ತು. ಅದಕ್ಕೆ ಹೀಗ್ ಮಾಡ್ದೆ. ದಯವಿಟ್ಟು ಕ್ಷಮೆ ಇರ್ಲಿ. ನಿಮ್ ನಿರ್ಧಾರ ಸರಿ ಅನ್ನಿಸ್ತಾ? ಖಂಡಿತ. ನನ್ನ ಮನದಾಳದ ಅಪ್ಸರಿಯ ಆನಂದದ ಮುಖಾರವಿಂದವನ್ನ ನಾನ್ ಮನಸಾರ ನೋಡಿ ಚೆನ್ನಾಗಿ ತೃಪ್ತಿ ಪಟ್ಕೊಂಡೆ. ಅಖಿಲ, ನಾನ್ ನಿನ್ನನ್ನು ಮೊದಲನೇ ಬಾರಿ ನೋಡಿದಾಗ ನಿನ್ನ ಮುಖದಲ್ಲಿರೋ ಆ ನಗು ಆನಂದ ಇವತ್ತು ಇತ್ತು. ಹೇಗ್ ಸಾಧ್ಯ ಇದು? ಏನ್ ರಘು ಹೀಗ್ ಕೇಳ್ತಿದ್ದೀರಾ? ಮನೆಗ್ ಬಂದಿರೋದು ನನ್ನ ನಲ್ಮೆಯ ಇನಿಯ, ನನ್ನ ನೆಚ್ಚಿನ ರಾಜಕುಮಾರ, ನನ್ನ ಮನದೊಡೆಯ, ನನ್ನ ಪ್ರೀತಿಯ ರಘು. ರಘು, ನಮ್ಮ ಪ್ರೀತಿಯಲ್ಲಿ ಅವತ್ತು ಇದ್ದ ಹೊಸತನ ಇವತ್ತೂ ಇದೆ ಅಲ್ವಾ? ಅಖಿಲ, ನಿನ್ ನೆನಪು ನನಗೆ ಎಷ್ಟು ಕಾಡ್ತು ಗೊತ್ತಾ? ಸುಳ್ಳು. ಹಾಗ್ ಕಾಡಿದ್ದಿದ್ರೆ ಇದಕ್ಕಿಂತ ಮುಂಚೆನೆ ಬರ್ಬೇಕಾಗಿತ್ತು ತಾನೆ. ಯಾಕೆ ಇಷ್ಟು ದಿನ ಮಾಡಿದ್ದು? ಹೋದ ಕೆಲಸ ಮುಗಿಸ್ಕೊಂಡು ಬರ್ಲೇಬೇಕಾದ ಅನಿವಾರ್ಯತೆ ಇತ್ತು. ನಿನಗೂ ಗೊತ್ತಲ್ವಾ? ಇರ್ಲಿ,
ಇನ್ನು ಮುಂದೆ ಈ ತರ ಕೆಲಸಗಳಿಗೆ ನಾನು ಯಾವತ್ತೂ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ಸರಿನಾ? ಹೋಗ್ತೀನಿ ಅಂದ್ರೂ ನಾನ್ ಬಿಡಲ್ಲ, ಕಳ್ಸೋದು ಇಲ್ಲ. ನನ್ನನ್ನು ಬಿಟ್ಟಿರೋದು ಅಷ್ಟು ಕಷ್ಟ ಆಯ್ತಾ? ಏನ್ ಹೇಗ್ ಕೇಳ್ತಿದ್ದೀರ ರಘು? ಒಂದೊಂದು ಕ್ಷಣನೂ ಒಂದೊಂದು ಯುಗ ಆದಂತಹ ಭಾವನೆ, ಜೊತೆಲಿ ಎಲ್ಲರೂ ಇದ್ದು ನೀವಿಲ್ವಲ್ಲ ಅನ್ನೋದು ಕೂಡ. ಅರಮನೆಗೆ ರಾಜ ಎಷ್ಟು ಮುಖ್ಯನೋ, ಈ ಅರಸನ ಕೋಟೆ ಮಹಾರಾಣಿಗೆ ಈ ರಾಜನು ಅಷ್ಟೇ ಮುಖ್ಯ. ಮನಸ್ಸನ್ನ ಕಟ್ಟ ಹಾಕದಂತಹ ಒಂದು ಭಾವನೆ. ಬೆಳೆದ್ ನಿಂತಿರೋ ಮಕ್ಕಳಿಗೋಸ್ಕರ ಮುಖದ ಮೇಲೆ ನಗುವಿನ ಪರದೆ. ಈಗ ಈ ಅರಸನ ಕೋಟೆ ಅರಸ ಬಂದಾಯ್ತಲ್ಲ, ಈ ಮಹಾರಾಣಿ ಆ ನಗುವಿನ ಪರದೆನ ಧಾರಾಳವಾಗಿ ಸರಿಸಬಹುದು. ಹಾಗೆಯೇ ಇನ್ಮೇಲೆ ನಿನ್ನ ಸಂತೋಷಕ್ಕೆ ಯಾವ ಅಡ್ಡಿ ಇರೋಲ್ಲ. ಇವತ್ತು ನೀವು ಮಾತಿ ಬೆಲೆ ಕೊಟ್ಟು ಅನುಷ್ಕನ ಬ್ರೋ ಮದ್ವೆ ಆಗ್ತಾನೆ ಅಂತ ಅನ್ಕೊಳ್ಳಿ. ಮುಂದೊಂದು ದಿನ ಆ ಕಣ್ಣಿನ ಹುಡುಗಿ ಬ್ರೋ ಮುಂದೆ ಬಂದ್ರೆ ನಮಗೊಂದು ಅವಕಾಶ ಕೊಡಿ. ನಾಳೆ ಸಂಜೆ ಒಳಗೆ ಬ್ರೋ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಅಂತ ನಾವು ನಿಮ್ಗೆ ಏನಾಯ್ತಾಗಿಲ್ಲ? ಏನಿಲ್ಲ ರಘು, ನಿಮ್ಮ ಹತ್ರ ಮಾತಾಡೋ ವಿಷಯ ತುಂಬಾ ಇದೆ. ಪೂಜೆ ಹಬ್ಬ ಎಲ್ಲ ಮುಗಿಲಿ, ಆಮೇಲೆ ಆರಾಮಾಗಿ ಕೂತು ಮಾತಾಡೋಣ. ಏನಾದ್ರೂ ಸಮಸ್ಯೆ ಇದೆಯಾ? ಆ ರೀತಿ ಏನೂ ಇಲ್ಲ, ಮನೆ ವಿಷಯ, ಮನಸ್ಸಿನ ವಿಚಾರ ಅಷ್ಟೇ. ಸರಿ, ಆಗ್ಲಿ. ನನಗೂ ನಿನ್ ಜೊತೆ ದಿನವಿಡೀ ಕೂತು ಮಾತಾಡಬೇಕು, ಮನಸ್ಸಿನ ಭಾವನೆಗಳನ್ನ ಹಂಚ್ಕೋಬೇಕು ಅಂತ ತವಕ ಇದೆ. ಹಬ್ಬ ಮುಗಿಲಿ. ವಾವ್, ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಯಾರಿದನ್ನೆಲ್ಲ ಮಾಡಿದ್ದು? ಇನ್ಯಾರೋ ನಮ್ ಮನೆ ಕಿರಿ ಸೊಸೆ ಜನನಿ, ನಮ್ ಮನೆ ಕೆಲಸದೋಳ್ ಪಾರ್ವತಿ. ಲೇ ಧಾಮಿನಿ, ನಿಂಗ್ ನಾಚಿಕೆ ಆಗಲ್ವೇನೆ? ಈ ಮನೆ ದೊಡ್ಡ ಸೊಸೆ ಆಗಿ ಈ ಕೆಲಸನೆಲ್ಲ ಮಾಡ್ಬೇಕಾದವಳು ನೀನು. ಅದನ್ ಬಿಟ್ಟು ಈ ಚಿಕ್ಕ ಹೆಣ್ಣು ಮಕ್ಳು ಮಾಡಿದ್ರು ಅಂತ ಹೇಳ್ತೀಯಲ್ಲ. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ನನಗೆ ಈ ಅಲಂಕಾರ ಎಲ್ಲ ಮಾಡೋಕ್ ಬರೋದಿಲ್ಲ ಅಂತ ಅವಮಾನ ಮಾಡ್ತಾ ಇದ್ದೀರಾ? ಹಲೋ, ಇಂಥವೆಲ್ಲ ಬೇಜಾನ್ ಮಾಡಿನೇ ನಾನ್ ಈ ಮಟ್ಟಕ್ಕೆ ಬಂದಿರೋದು. ಏನೋ ಪಾಪ ಚಿಕ್ಕ ಹುಡುಗಿರು ಕಲ್ತ್ಕೊಳ್ಳಿ ಅಂತ ಬಿಟ್ಟಿದ್ದೀನಪ್ಪ, ಅಷ್ಟೇ. ಆಹಾ, ಸತ್ಯನ ತಲೆ ಮೇಲೆ ಹೊಡೆದಂಗ್ ಮಾತಾಡ್ತಿಯಲ್ಲ. ನಿನ್ನ ನೋಡಿ ಏನು ಕಲಿದೆ ಹೋದ್ರು ಈ ಸುಳ್ಳು ಹೇಳೋದನ್ನ ಮಾತ್ರ ಚೆನ್ನಾಗಿ ಕಲಿಬಹುದು. ಸದ್ದು, ಅಕ್ಕ ಬಾಬಾ ಬರ್ತಿದ್ದಾರೆ. ಆಹಾ, ಅಣ್ಣ ಅತ್ಗೆ ನಿಮ್ಮಿಬ್ಬರು ನೋಡೋಕೆ 2 ಕಣ್ಣು ಸಾಲದು. ಗೋಲ್ಡನ್ ಜೋಡಿ ಸೂಪರ್ ಆಗಿದೆ. ಪೂಜೆ ಶುರು ಮಾಡೋಣ. ಬೇಗ ಶುರು ಮಾಡೋಣ ಅಕ್ಕ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ.